Good morning, my dear students. In previous class, we have to discuss about some important numerical problems in case of motion in straight line. Today, also I am going to solve some different numerical problems. Problem number 1. A bullet moving with velocity. A bullet moving with velocity of 100 meter per second strikes a wooden plank, full stop. It penetrates the plank. To a depth of 20 centimeter before coming to a stop. Before coming to a stop, full stop. Calculate average retardation ಅಥವಾ find average retardation of the bullet while passing through the plank, ನೋಡಿ ಈ ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಪ್ರಾಬ್ಲಮ್ಸ್. ಈ ಥರ ಪ್ರಾಬ್ಲಮ್ಮು ನಿಮಗೆ ಈ ಮೋಷನ್ ಇನ್ ಸ್ಟ್ರೈಟ್ ಲೈನು, ಮೋಷನ್ ಇನ್ ಪ್ಲೇನು ಮತ್ತು ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಮೂರೂ ಚಾಪ್ಟ್ರಲ್ಲೂ ಇದೆ. ಬಟ್ ಡಿಫರೆಂಟ್ ಕಾನ್ಸೆಪ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ 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 ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಮೋಸ್ಟ್ ರಿಪೀಟೆಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಫಾರ್ 5 ಮಾರ್ಕ್ಸ್. ನೋಡಿ ಈ ಥರ ಪ್ರಾಬ್ಲಮ್ ಬಂದಾಗ ತುಂಬ ಈಸಿ. ಪ್ರಾಬ್ಲಮ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ಹೇಳಿದ್ದೀನಿ. ಪ್ರಾಬ್ಲಮ್ ಅಂದರೆ ಫಸ್ಟು ಹ್ಯಾವ್ ಟು ಗ್ರಾಸ್ಪ್ ದ ಪ್ರಾಬ್ಲಮ್. ಫಸ್ಟು ಗ್ರಾಸ್ಪ್ ಮಾಡಬೇಕು, ಅದರ ಸ್ಟೋರಿ ಏನು, ಅದರಲ್ಲಿ ಮ್ಯಾಗ್ನಿಟ್ಯೂಡ್ ಯಾವುವು, ಈ ಮ್ಯಾಗ್ನಿಟ್ಯೂಡ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಇದು ಯೂನಿಟ್ನ ನೋಡಬೇಕು. ಮೀಟರ್ ಪರ್ ಸೆಕೆಂಡ್ ಇದ್ದರೆ ಇದು ಏನಿದು, ವೆಲಾಸಿಟಿನ, ಆಕ್ಸಿಲರೇಷನ್ನ, ಫೋರ್ಸಾ, ಈ ರೀತಿ ಈ ಹಂತದಲ್ಲಿ ನೀವು ಇದಕ್ಕೆ ಸೆಟ್ ಆಗಿರಬೇಕಲ್ಲೇ. ನಿಮಗೆ ವೆಲಾಸಿಟಿಗೆ ಯೂನಿಟೇ ಗೊತ್ತಿಲ್ಲ, 100 ಮೀಟರ್ ಪರ್ ಸೆಕೆಂಡ್ ಅಂದರೆ ಏನು ಅಂದರೆ ಆಗಲ್ಲ. ಪ್ರಾಬ್ಲಮ್ಮು ನಿಮಗೆ ಗ್ರಾಸ್ಪ್ ಆಗಬೇಕು, ಪ್ರಾಬ್ಲಮ್ ಬಗ್ಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಫಸ್ಟ್ ಹೌ ಟು ರೈಟ್ ದ ಯೂನಿಟ್ ಇನ್ ವೇರಿಯಸ್ ಫಾರ್ಮುಲಾಸ್ ಅಂಡ್ ವೇರಿಯಸ್ ಫಿಸಿಕಲ್ ಕ್ವಾಂಟಿಟೀಸ್, ಅದನ್ನು ತಿಳ್ಕೊಂಡಿರಬೇಕು. ಫಸ್ಟ್ ಚಾಪ್ಟ್ರಲ್ಲಿ ಹೇಳಿದ್ದೀನಿ ಡೆರಿವೇಟಿವ್ನಲ್ಲೇ. ನಿಮ್ಗೆ ಅದೇ ಗೊತ್ತಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಫಸ್ಟ್ ನೀವು ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಏನಕ್ಕೆ ಯೂನಿಟು, ಸೆಂಟಿಮೀಟರ್ ಏನಕ್ಕೆ ಯೂನಿಟು, ಇವನ್ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಮು. ಸುಮ್ಮನೆ ಕೊಡ್ತಿದ್ದಂಗೆ ಈ ಪ್ರಾಬ್ಲಮ್ ಓದ್ಬಿಟ್ಟು ನನಗೆ ಬರಲ್ಲ ಅಂತ ಡಿಸೈಡ್ ಮಾಡಬಾರ್ದು. ಗೊತ್ತಾಯ್ತಲ್ವಾ? ಈಗ ಫಸ್ಟ್ ನೋಡಿ, ಎ ಬುಲೆಟ್ ಮೂವಿಂಗ್ ವಿತ್ ವೆಲಾಸಿಟಿ ಆಫ್ 100 ಮೀಟರ್ ಪರ್ ಸೆಕೆಂಡ್. ಇದಕ್ಕೊಂದು ಡಯಾಗ್ರಾಮ್ ಬರೀನ. ಸಿಂಪಲ್ ಡಯಾಗ್ರಾಮ್ಗೆ ಏನು ಮಾರ್ಕ್ಸ್ ಇಲ್ಲ ಇಲ್ಲಿ, ರಫ್ ಡಯಾಗ್ರಾಮ್ಗಳು ಬರ್ಕೊಳ್ಳಿ. ಒಂದು ಬುಲೆಟ್ ಇರುತ್ತೆ, ಇದು ಬುಲೆಟ್ ನೋಡಿದಿರಲ್ವಾ, ಫೈರ್ ಮಾಡ್ತಾರಲ್ವ ಗನ್ನಲ್ಲಿ, ಅದು ಬುಲೆಟು. ಇದಕ್ಕೆ ವೆಲಾಸಿಟಿ ಕೊಟ್ಟವ್ರೆ 100 ಮೀಟರ್ ಪರ್ ಸೆಕೆಂಡ್ ಅಂತ. 100 ಮೀಟರ್ ಪರ್ ಸೆಕೆಂಡ್ ಏನು ಮಾಡುತ್ತೆ, ಸ್ಟ್ರೈಕ್ಸ್ ಎ ವುಡನ್ ಪ್ಲಾಂಕ್ ಅಂದರೆ ಇಲ್ಲೊಂದು ವುಡ್ಡಿಂದ ಮಾಡಿರ್ತಕ್ಕಂಥ ಒಂದು ಜಾಮೆಟ್ರಿಕಲ್ ಕಾನ್ಸೆಪ್ಟ್ ಇರುತ್ತೆ. ಇದು ವುಡನ್ ಪ್ಲಾಂಕ್ ಈ ರೀತಿ ಇರತಕ್ಕಂಥ ಒಂದು ಶೇಪು.
ಇದು ಸ್ಟ್ರೈಕ್ ಮಾಡುತ್ತೆ. ಸ್ಟ್ರೈಕ್ ಅಂದರೆ ಇದಕ್ಕೆ ಇನ್ಸಿಡೆಂಟ್ ಆಗುತ್ತೆ. ಈ ರೀತಿ ಸ್ಟ್ರೈಕ್ಸ್ ಅಂತ ಕರಿತೀವಿ. ಈ ರೀತಿ ಬರ್ದಿರೋದನ್ನ ಸ್ಟ್ರೈಕ್ಸ್ ಆಗುತ್ತೆ. ಸ್ಟ್ರೈಕ್ಸ್ ಆಗಿ ಏನು ಮಾಡುತ್ತೆ, ಈ ಬುಲೆಟು ಇಲ್ಲೇ ಬೀಳಲ್ಲ, ಒಳಗಡೆ ಹೋಗುತ್ತೆ, ಸ್ವಲ್ಪ ದೂರ ಒಳಗಡೆ ಹೋಗುತ್ತೆ. ಎಷ್ಟು ದೂರ ಸ್ವಲ್ಪ ಹೋಗುತ್ತೆ ಅಂತ ಹೇಳವ್ರೆ ಅಂದರೆ 20 ಸೆಂಟಿಮೀಟರ್ ಹೋಗುತ್ತೆ ಇಲ್ಲಿಂದ, ಈ ಸರ್ಫೇಸಿಂದ ಇಲ್ಲಿರ್ತಕ್ಕಂಥ ವುಡನ್ ಪ್ಲಾಂಕ್. ಹಂಗಿದ್ಮೇಲೆ ನೆಕ್ಸ್ಟ್ ಏನು ಮಾಡುತ್ತೆ, ಬ್ರಾಡ್ ಟು ಸ್ಟಾಪ್. ವುಡನ್ ಪ್ಲಾಂಕಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಬುಲೆಟು ಸ್ಟಾಪ್ ಆಗಿಬಿಡುತ್ತೆ. ಅವಾಗ ಸ್ಟಾಪ್ ಆದಾಗ ಇದಕ್ಕೆ ವೆಲಾಸಿಟಿ ಏನಾಗುತ್ತೆ, 0 ಮೀಟರ್ ಪರ್ ಸೆಕೆಂಡ್ ಅಂತ ಕಾನ್ಸೆಪ್ಟು. ಹಂಗಿದ್ಮೇಲೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಯಾವುದು ಅಂತ ತಗೋಬೇಕು ಅನ್ನೋದು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಫಸ್ಟೇ ಏನಾದರೂ ವೆಲಾಸಿಟಿ ಎಟ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಬಂದರೆ ಇನಿಷಿಯಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0 ಅಂತ ಹೇಳಬೇಕಾಗಿತ್ತು. ಆದರೆ ನಮಗೆ ಇಲ್ಲಿ ರೆಸ್ಟ್ ಅಂತ ಬಂದಿರೋದು ಒಂದು ವೆಲಾಸಿಟಿ ಆದಮೇಲೆ ಸ್ಟಾಪು ರೆಸ್ಟು ಇವೆಲ್ಲ ಒಂದೇ. ಹಂಗಿದ್ಮೇಲೆ ಸ್ಟಾರ್ಟಿಂಗ್ ಇರ್ತಕ್ಕಂಥದ್ದು ಇನಿಷಿಯಲ್ಲು, ಫೈನಲ್ ಬರ್ತಕ್ಕಂಥದ್ದು ಫೈನಲ್ ವೆಲಾಸಿಟಿ. ಹಂಗಿದ್ಮೇಲೆ ಸ್ಟಾರ್ಟಿಂಗ್ ವೆಲಾಸಿಟಿ ಈಸ್ ಇಂಡಿಕೇಟೆಡ್ ಬೈ ಯು ಈಸ್ ಈಕ್ವಲ್ ಟು 100 ಮೀಟರ್ ಪರ್ ಸೆಕೆಂಡ್. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ಮು. ಸ್ಟಾರ್ಟಿಂಗು ವೆಲಾಸಿಟಿ ಬಂದರೆ ಅದು ಇನಿಷಿಯಲ್ಲು, ಎಂಡಿಂಗಲ್ಲಿ ಬಂದರೆ ಅದು ಫೈನಲ್ಲು. ನಾಪದಲ್ಲಿ ಇಟ್ಕೋಬೇಕು. ಹಂಗಿದ್ಮೇಲೆ 0 ಹೆಂಗೆ ಕನ್ಸಿಡರ್ ಮಾಡಬೇಕು, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದಾಗ ಇನಿಷಿಯಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0. ಇಲ್ಲ ರೆಸ್ಟ್ ಅಂತ ಹೇಳಿಲ್ಲ, ವ್ಯಾಲ್ಯೂ ಕೊಟ್ಟವ್ರೆ ಅಂದರೆ ಅದು ಇನಿಷಿಯಲ್ ವೆಲಾಸಿಟಿ ಕನ್ಸಿಡರೇಷನ್ ಮಾಡಬೇಕು. ನೆಕ್ಸ್ಟು ಲಾಸ್ಟಲ್ಲಿ ಸ್ಟಾಪು ರೆಸ್ಟ್ ಅಂತ ಬಂದರೆ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು ಏನು ತಗೊಳ್ಳಿ, 0. ಗೊತ್ತಾಯ್ತು ಸರ್ ಇಲ್ಲಿರ್ತಕ್ಕಂಥ ಒಂದು ಪಿಕ್ಚರ್. ಈಗ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಅವರೇಜ್ ರಿಟಾರ್ಡೇಷನ್. ಕ್ವಶನ್ ಮಾರ್ಕು. ಅಂದರೆ -a ಹೇಳಿದ್ದೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಟಾರ್ಡೇಷನ್ ಅಂದರೆ ಡಿಕ್ರೀಸಿಂಗ್ ಆಕ್ಸಿಲರೇಷನ್ ಈಸ್ ಕಾಲ್ಡ್ ರಿಟಾರ್ಡೇಷನ್. ಇಟ್ ಈಸ್ ಇಂಡಿಕೇಟೆಡ್ ಬೈ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಇದ್ದರೆ ರಿಟಾರ್ಡೇಷನ್ನು, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಡಿನೋಟ್ ಮಾಡ್ತೀವಿ. ಹಂಗಿದ್ಮೇಲೆ ಏನಿದು ಈ 20 ಸೆಂಟಿಮೀಟರ್ ಅಂದರೆ ಈ ಸರ್ಫೇಸಿಂದ ಒಂದು ಬುಲೆಟ್ಟು ಇದರೊಳಗಡೆ ಮೂವ್ ಆಗ್ತಕ್ಕಂಥ ಡಿಸ್ಟೆನ್ಸು ವಿತೌಟ್ ಎನಿ ಡಿಸ್ಟರ್ಬಿಂಗ್ ಮೀಡಿಯಮ್ ಇಲ್ದಲೆ ಅಥವಾ ಇಲ್ಲಿರ್ತಕ್ಕಂಥ ಸರ್ಫೇಸಿಂದ ಇಲ್ಲಿಗೆ ಹೋಗ್ತಿರ್ತಕ್ಕಂಥದ್ದು ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕಿದ್ನ. ಇಲ್ಲಿಂದ ಇಲ್ಲಿ ಕನ್ಸಿಡರ್ ಮಾಡ್ಬಿಟ್ಟಿರ. ನಮಗೆ ಬೇಕಾಗಿರೋದು ಇಲ್ಲಿಂದ ವುಡನ್ ಪ್ಲಾಂಕ್ ಒಳಗಡೆ ಇರತಕ್ಕಂಥ ಎಷ್ಟು ದೂರ ಡಿಸ್ಟೆನ್ಸ್ ಹೋಗುತ್ತೆ ಮುಂದಕ್ಕೆ, ಇಲ್ಲಿಂದ ಎಷ್ಟು ದೂರ ಮುಂದಕ್ಕೆ ಹೋಗುತ್ತೆ 20 ಸೆಂಟಿಮೀಟರ್ ಐತೆ, ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ದಟ್ ವಿಲ್ ಬಿ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಇಲ್ಲಿ ಸೆಂಟಿಮೀಟರ್ ಐತೆ, ಇಲ್ಲಿ ಮೀಟರ್ ಐತೆ. ಹಂಗಿದ್ಮೇಲೆ ನಾನು ಹೇಳಿದ್ದೀನಿ ಪ್ರಾಬ್ಲಮಲ್ಲಿ ಯಾವುದೇ ಯೂನಿಟ್ ಬಂದರೂ ಇಟ್ ಈಸ್ ಕನ್ವರ್ಟೆಡ್ ಇಂಟು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್. ದಟ್ ವಿಲ್ ಬಿ ಕಾಲ್ಡ್ SI ಯೂನಿಟ್ ಅಥವಾ MKS ಯೂನಿಟು. ಇದನ್ನ 20 ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 20 × 10⁻² ಮೀಟರ್ ಅಂತ ಬರೀರಿ. ಇಲ್ಲ ಅಂದರೆ ಇನ್ನೂ ಮ್ಯಾಗ್ನಿಟ್ಯೂಡ್ಗೆ ಹೋಗಬೇಕು ಅಂದರೆ 20 ಈ 10⁻² ಡಿನಾಮಿನೇಟ್ರಿಗೆ ಕ್ಯಾರಿ ಮಾಡಿದ್ರೆ 10⁻² ಈಸ್ ಈಕ್ವಲ್ ಟು 20 / 10⁻² ಅಂದರೆ 100 ಈಸ್ ಈಕ್ವಲ್ ಟು 0.20 ಮೀಟರ್ ಪರ್ ಸೆಕೆಂಡ್. 0.20 ಮೀಟರ್ ಪರ್ ಸೆಕೆಂಡ್. ಹಂಗಿದ್ಮೇಲೆ ಎಕ್ಸ್ ಈಸ್ ಈಕ್ವಲ್ ಟು 0.20 ಮೀಟರ್ ಪರ್ ಸೆಕೆಂಡ್. ಕನ್ವರ್ಟ್ ಮಾಡ್ಕೊಬೇಕು. ಕನ್ವರ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಈಗ ಇಲ್ಲಿ ಬೇಕಾದಂಥ ಕಾನ್ಸೆಪ್ಟ್ ಏನು, ರಿಟಾರ್ಡೇಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೊಟ್ಟವ್ರೆ. ಇನಿಷಿಯಲ್ ವೆಲಾಸಿಟಿ ಇದೆ, ಫೈನಲ್ ವೆಲಾಸಿಟಿ ಇದೆ, ಆಕ್ಸಿಲರೇಷನ್ ಐತೆ. ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಯೂಸಿಂಗ್ ಯಾವುದನ್ನ ಯೂಸ್ ಮಾಡ್ಕೊಳ್ಳಿ, v² ಈಸ್ ಈಕ್ವಲ್ ಟು u² + 2ax. ಯಾಕೆಂದರೆ ಇನ್ನೆರಡು ಡಿರವೇಷನಲ್ಲಿ v ಈಸ್ ಈಕ್ವಲ್ ಟು u + 80 ಐತೆ, ಇನ್ನೊಂದು ಕಡೆ x ಈಸ್ ಈಕ್ವಲ್ ಟು ut + half 80 ಐತೆ. ಟೈಮ್ ಫ್ಯಾಕ್ಟರ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊತಿದ್ದೀನಿ. ಇಲ್ಲಿ v² ಅಂದರೆ 0² ಈಸ್ ಈಕ್ವಲ್ ಟು u² ಅಂದರೆ 100 ಹೋಲ್ ಸ್ಕ್ವಯರ್ ಪ್ಲಸ್ 2a ಫೈಂಡ್ ಔಟ್ ಮಾಡಬೇಕು. x ಅಂದರೆ 0.2 ಈಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು ಇಲ್ಲಿ 100 ಹೋಲ್ ಸ್ಕ್ವೇರ್ ಮಾಡಿ ನಥಿಂಗ್ ಬಟ್ 10,000. 100 × 100 10,000 ಪ್ಲಸ್ 2 × 0.2 ಅಂದರೆ 0.4 ಈಸ್ ಈಕ್ವಲ್ ಟು 0.4a. ಈಗ 10,000 ಈ ಕಡೆ ಬಂದರೆ ಮೈನಸ್ 10,000 ಈಸ್ ಈಕ್ವಲ್ ಟು 0.4a. ಎ ಬೇಕು ಅಂದರೆ -10,000 ಡಿವೈಡೆಡ್ ಬೈ 0.4 ಏನಾಗುತ್ತೆ, ಡಿವೈಡೆಡ್ ಬೈ 0.4 ಈಕ್ವಲ್ ಟು
25,000 meter per second square. ರಿಟಾರ್ಡೇಷನ್ ನೆಗೆಟಿವ್ ಸೈನ್ ಇಂಡಿಕೇಶನು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ರಿಟಾರ್ಡೇಷನು -25,000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಷ್ಟು ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ಮು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ನ್ಯೂಮೆರಿಕಲ್ ಪ್ರಾಬ್ಲಮ್ಸು 5 ಮಾರ್ಕ್ಸ್ಗೆ ಮೋಸ್ಟ್ ರಿಪೀಟೆಡ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್, a ball is thrown vertically. Next problem, a ball is thrown vertically upward, and it reaches a height, reaches a height of 90 meter, find velocity with which, number 1 ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು find velocity with which it was thrown, second, B, the height reached by the ball, reached by the ball after 7 seconds after it was thrown, ಬ್ರಾಕೆಟ್ ಅಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟವ್ರೆ, G ವ್ಯಾಲ್ಯೂ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ನೋಡಿ, ಈ ಪ್ರಾಬ್ಲಮ್ಸ್ಗಳನ್ನ ನಾನು ಇಲ್ಲಿ ಬೋರ್ಡ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಲ್ವ, ಇವನ್ನ ಸಪರೇಟ್ ಅನ್ರೂಲ್ಡ್ ನೋಟ್ಸ್ ಲಾಂಗ್ ನೋಟ್ಬುಕ್ಕಲ್ಲಿ ನೀವು ಪ್ರತಿಯೊಂದು ಬರೀಬೇಕು. ಇದಕ್ಕೆ ನೋಟ್ಸ್ ಕೊಡಲ್ಲ, ನೀವು ಸಪರೇಟು ಕ್ಲೀನಾಗಿ ನಾನು ಏನು ಪ್ರಾಬ್ಲಮ್ ಮಾಡ್ತೀನಿ ಅದನ್ನ ಬರ್ಕೊಂಡು ಸಾಲ್ವ್ ಮಾಡಿ ಕ್ಲೀನಾಗಿ ಒಂದು ಕಡೆ ನೋಟ್ ಮಾಡ್ತಾ ಬರಬೇಕು. ಟೆಸ್ಟು ಮಿಡ್ ಟರ್ಮು ಎಕ್ಸಾಮಿನೇಷನಲ್ಲಿ ಪ್ರಾಬ್ಲಮ್ಸ್ನ ಮತ್ತು ಮಾರ್ಕ್ಸಲ್ಲ ನೀವು ಕ್ಲೀನಾಗಿ ರೆಗ್ಯುಲರಾಗಿ ಇವನ್ನೇ ನೋಡ್ಕೊತಾ ಇರಬೇಕು. ಡೌಟ್ ಇದ್ದರೆ ಕಾಲೇಜಸ್ ಓಪನ್ ಆಗಿ ಬಂದು ಕ್ಲಾರಿಫೈ ಮಾಡಬೇಕು. ಇಲ್ಲಿ ನೋಡಿ, ಎ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ ಆ್ಯಂಡ್ ಇಟ್ ರೀಚಸ್ ಹೈಟ್ 90 ಮೀಟರ್ ಅಂತ ಹೇಳಿದ್ರು. ಹಂಗಿದ್ಮೇಲೆ ಇಲ್ಲಿ ನಮಗೆ ಈ ರೀತಿ ಡೈರೆಕ್ಷನ್ಸ್ ಇದ್ದರೆ ಇದನ್ನ ವರ್ಟಿಕಲ್ ಡೈರೆಕ್ಷನ್ ಅಂತೀವಿ, ಈ ರೀತಿ ಡೈರೆಕ್ಷನ್ ಇದ್ದರೆ ಹಾರಿಜಾಂಟಲ್ ಡೈರೆಕ್ಷನ್ ಅಂತೀವಿ. ದಟ್ ವಿಲ್ ಬಿ ಕಾಲ್ಡ್ ವರ್ಟಿಕಲ್ ಡೈರೆಕ್ಷನ್, ದಟ್ ವಿಲ್ ಬಿ ಕಾಲ್ಡ್ ಹಾರಿಜಾಂಟಲ್ ಡೈರೆಕ್ಷನ್. ವರ್ಟಿಕಲ್ ಡೈರೆಕ್ಷನ್, ಹಾರಿಜಾಂಟಲ್ ಡೈರೆಕ್ಷನ್ ಜ್ಞಾಪಕದಲ್ಲಿ ಇಟ್ಕೋಬೇಕು. ಹಂಗಿದ್ಮೇಲೆ ಇಲ್ಲಿ ವರ್ಟಿಕಲ್ ಅಂತ ಹೇಳಿದರೆ, ವರ್ಟಿಕಲ್ ಡೈರೆಕ್ಷನ್ ಅಂತ ಹೇಳಿದರೆ ನೋಡಿ, ಒಂದು ಬಾಲ್, ಇದು ಗ್ರೌಂಡ್ ಸರ್ಫೇಸು ಈ ರೀತಿ ಇರ್ತಕ್ಕಂಥದ್ದು, ಇದು ಗ್ರೌಂಡು. ಡಯಾಗ್ರಾಮ್ ಬರ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಗ್ರೌಂಡ್ ಸರ್ಫೇಸ್, ಒಂದು ಬಾಲ್ ಇರುತ್ತೆ. ಇದನ್ನೇನು ಮಾಡ್ತಾರೆ, ಇಲ್ಲಿರ್ತಕ್ಕಂಥದ್ದು ಒಂದು ಬಾಲು ವರ್ಟಿಕಲಿ ಅಪ್ವರ್ಡ್ ಅಂತ ಹೇಳಿದ್ದಾರೆ. ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್ಗೆ ಎಸಿತಾರೆ. ಅದು ಎಷ್ಟು ದೂರ ಟ್ರಾವೆಲ್ ಆಗುತ್ತೆ, 90 ಮೀಟರ್ ಹೈಟ್ ಅಂತ. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು 90 ಮೀಟರ್ H ವ್ಯಾಲ್ಯೂ.
height that will be is equal to 90 ಮೀಟರ್. ನೆಕ್ಸ್ಟ್ ಇಲ್ಲಿ 90 ಮೀಟರ್ ಹಾಕ್ದಂಗೆ ಇದು ರಿಟರ್ನ್ ಬ್ಯಾಕ್ ಆಗುತ್ತೆ, ಮ್ಯಾಕ್ಸಿಮಮ್ ಹೈಟು ರೀಚ್ ಆಗುತ್ತೆ. ಮ್ಯಾಕ್ಸಿಮಮ್ ಹೈಟಲ್ಲಿ ನೋಡಿ ಇಲ್ಲಿರ್ತಕ್ಕಂಥ ಬಾಲು ಥ್ರೋ ಆಗ್ತಾ ಇರುತ್ತೆ ಫ್ರಮ್ ಗ್ರೌಂಡ್ ಸರ್ಫೇಸ್ ಟು ಮ್ಯಾಕ್ಸಿಮಮ್ ಆಗ್ತಿದ್ದಂಗೆ ಫಾಲ್ ಆಗ್ತಾ ಬರುತ್ತೆ. ಮ್ಯಾಕ್ಸಿಮಮ್ ಆದ್ರಾಗ ಬಾಲು ಡೌನ್ವರ್ಡ್ ಡೈರೆಕ್ಷನಲ್ಲಿ ಏನಕ್ಕೆ ಫಾಲ್ ಆಗುತ್ತೆ, ಅದರ ವೆಲಾಸಿಟಿ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ನೋಡಿ ಅಟ್ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳಿರೋ ಅಥವಾ ಹೈಟ್ ನಥಿಂಗ್ ಬಟ್ 90 ಮೀಟರ್ ಅಂತ ಹೇಳಿದ್ರು, ಇಷ್ಟು ಮ್ಯಾಕ್ಸಿಮಮ್ ಐತೆ, ಇದಕ್ಕಿಂತ ಜಾಸ್ತಿ ಮೇಲಕ್ಕೆ ಹೋಗಲ್ಲ ಅಂದಾಗ ಅಟ್ ಮ್ಯಾಕ್ಸಿಮಮ್ ಹೈಟ್ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0. ಗೊತ್ತಾಯ್ತು ಅನ್ಸುತ್ತೆ, ಅದಕ್ಕೆ ಹೈಟ್ ಕೊಟ್ಟಿರೋದು. ಅಟ್ ಹೈಟಲ್ಲಿ ಇಲ್ಲಿರ್ತಕ್ಕಂಥ ಫೈನಲ್ ವೆಲಾಸಿಟಿ ಏನಾಗಿರುತ್ತೆ 0. ಈಗ ಬಾಡಿನ ಥ್ರೋ ಮಾಡಬೇಕಾದ್ರೆ ಆಕ್ಸಿಲರೇಷನ್ ಇರುತ್ತೆ, ದಟ್ ವಿಲ್ ಬಿ ಇಂಡಿಕೇಟೆಡ್ ಬೈ ಜಿ. ಅಪ್ವರ್ಡ್ ಡೈರೆಕ್ಷನಲ್ಲಿ ವ್ಯಾಲ್ಯೂ ಆಫ್ ಜಿ ಈಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೈನಸ್ ನೆಗೆಟಿವ್ ಆಗುತ್ತೆ. ಬಾಡಿ ಮೇಲಕ್ಕೆ ಹೋಗ್ತಾ ಇದ್ರೆ ನೆಗೆಟಿವ್, ಬಾಡಿ ಡೌನ್ವರ್ಡ್ ಡೈರೆಕ್ಷನ್ ಇದ್ರೆ ಪಾಸಿಟಿವ್, ಬಾಡಿ ಏನಾದರೂ ಅಪ್ವರ್ಡ್ ಇದ್ರೆ ಮೈನಸ್ ಜಿ, ಬಾಡಿ ಡೌನ್ವರ್ಡ್ ಇದ್ರೆ ಪ್ಲಸ್ ಜಿ. ಹಂಗಿದ್ಮೇಲೆ ಎ ಇಸ್ ಈಕ್ವಲ್ ಟು ಜಿ ಇಸ್ ಈಕ್ವಲ್ ಟು ಮೈನಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೊಬೇಕಿಲ್ಲಿ. ಎ ವ್ಯಾಲ್ಯೂ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅದನ್ನ ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ, ಅದು ನೆಗೆಟಿವ್ ಸೈನು. ಗೊತ್ತಾಯ್ತು ಅನಿಸುತ್ತೆ ಇಷ್ಟು. ನೆಕ್ಸ್ಟ್ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ವೆಲಾಸಿಟಿ ವಿತ್ ವಿಚ್ ಬಾಡಿ ಥ್ರೋನ್ ಅಂತ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವೆಲಾಸಿಟಿ ಎಂಥ ವೆಲಾಸಿಟಿ, ಅದು ವೆರಿ ಇಂಪಾರ್ಟೆಂಟು. ಇನಿಷಿಯಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ನೋಡಿ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನಿಷಿಯಲ್ ವೆಲಾಸಿಟಿ, ಯಾಕೆಂದರೆ ಫೈನಲ್ ವೆಲಾಸಿಟಿ 0 ಇದ್ದಾಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು ಇನಿಷಿಯಲ್ ವೆಲಾಸಿಟಿ. ಅದಕ್ಕೋಸ್ಕರ ಇಲ್ಲಿ ಎಚ್ನ ಇಲ್ಲಿ ನಾವು ವರ್ಟಿಕಲ್ ಡೈರೆಕ್ಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಎಕ್ಸ್ ಅಂತ ತಗೊಳ್ಳಿ. ಎಚ್ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ, ಎ ಇಸ್ ಈಕ್ವಲ್ ಟು ಜಿ ಆಗುತ್ತೆ, ವಿ ಇಸ್ ಈಕ್ವಲ್ ಟು 0. ಯುನ ಫೈಂಡ್ ಔಟ್ ಮಾಡಬೇಕು ಅಂದರೆ ಯೂಸಿಂಗ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax. ಇದನ್ನ ಕನ್ವರ್ಟ್ ಮಾಡ್ಕೊಂತೀನಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2a ಕ್ಯಾನ್ ಬಿ ಟ್ರೀಟೆಡ್ ಆಸ್ ಮೈನಸ್ ಜಿ, ಎಕ್ಸ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎಚ್ ಅಂತೀನಿ. ಯಾಕೆಂದರೆ ಈ ಪ್ರಾಬ್ಲಮ್ ಅಪ್ಲೈ ಮಾಡಿದ್ದೀನಿ ಆ ಫಾರ್ಮುಲಾ ಅಷ್ಟೇ. ಗೊತ್ತಾಯ್ತು ಅನ್ಸುತ್ತೆ ಏನಕ್ಕೆ ಅಂತ. ಎನ ಮೈನಸ್ ಜಿ ಅಂತ ಕನ್ಸಿಡರ್ ಮಾಡೀನಿ. ಅಪ್ವರ್ಡ್ ಡೈರೆಕ್ಷನ್ ಅಂತ ಹೇಳೋರು, ಇಲ್ಲಿ ಅಪ್ವರ್ಡ್ ಅಂತ ಅವರೇ ಯೂಸ್ ಮಾಡಿಬಿಟ್ಟವ್ರೆ. ಅಪ್ವರ್ಡ್ ಇದ್ರೆ ಮೈನಸ್ ಜಿ, ಡೌನ್ವರ್ಡ್ ಇದ್ರೆ ಪ್ಲಸ್ ಜಿ. ಈಗ ಡಿಸ್ಪ್ಲೇಸ್ಮೆಂಟ್ನ ವರ್ಟಿಕಲ್ ಆಗಿರೋದ್ರಿಂದ ಅದನ್ನ ಎಚ್ ಅಂತ ತಗೊಂಡಿದ್ದೀನಿ. ವಿ ಸ್ಕ್ವೇರ್ನ 0 ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಪ್ಲಸ್ ಇಂಟು ಮೈನಸ್ 2 ಜಿ ಅಂದರೆ 9.8, ಎಚ್ ಅಂದರೆ ಎಚ್ ನಥಿಂಗ್ ಬಟ್ 90, ಯು 0 ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 90 ಇಂಟು 2 ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳಿ. 90 ಇಂಟು 2 ಇಂಟು 9.8 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 1764. ಈ ಕಡೆ ಬಂದರೆ 1764 ಈಸ್ ಈಕ್ವಲ್ ಟು ಯು ಸ್ಕ್ವಯರ್. ಯು ಈಸ್ ಈಕ್ವಲ್ ಟು ರೂಟ್ ಆಫ್ 1764 ಈಸ್ ಈಕ್ವಲ್ ಟು ಏನಾಗುತ್ತೆ 1764 ಏನು ಬರುತ್ತೆ, ರೂಟ್ ಅಪ್ಲೈ ಮಾಡಿದ್ರೆ ರೂಟ್ 42 ಮೀಟರ್ ಪರ್ ಸೆಕೆಂಡ್. ಇನಿಷಿಯಲ್ ವೆಲಾಸಿಟಿ ಎಷ್ಟು ಬಂತು, 42 ಮೀಟರ್ ಪರ್ ಸೆಕೆಂಡ್. ಗೊತ್ತಾಯ್ತು ಸರ್. ನೆಕ್ಸ್ಟ್ ದ ಹೈಟ್ ರೀಚ್ಡ್ ಬೈ ದ ಬಾಲ್ 7 ಸೆಕೆಂಡ್ ಆಫ್ಟರ್ ಇಟ್ ವಾಸ್ ಥ್ರೋನ್ ಅಂದರು. ಇಲ್ಲಿ ನೋಡಿ, ಈಗ ಇಲ್ಲಿರ್ತಕ್ಕಂಥ ಬಾಡಿನ ಇಲ್ಲಿಗೆ 90 ಮೀಟರ್ಗೆ ಎಷ್ಟಾಗ ಟೈಮ್ ಎಷ್ಟೋ ಗೊತ್ತಿಲ್ಲ, ಅವ್ರ ಟೈಮ್ ಬಗ್ಗೆ ಏನು ಹೇಳಿಲ್ಲ. ಆದರೆ ಅವ್ರ ಕ್ವಶನ್ ಏನು, ಇಲ್ಲಿರ್ತಕ್ಕಂಥ ಬಾಲು ಎಲ್ಲೋ ಇಲ್ಲಿಗೆ ಹೋಗ್ತಿದ್ದಂಗೆ 7 ಸೆಕೆಂಡ್ ಆಯಿತು, ಟೈಮ್ ಏನೋ 7 ಸೆಕೆಂಡ್ ಆಯಿತು. ಹಂಗಿದ್ಮೇಲೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಹೈಟ್ನ ಫೈಂಡ್ ಔಟ್ ಮಾಡಿ ಅಂತ ನೆಕ್ಸ್ಟ್ ಈ ಪ್ರಾಬ್ಲಮಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್. ಫೈಂಡ್ ದ ಹೈಟ್ ರೀಚ್ಡ್ ಬೈ ದ ಬಾಲ್ 7 ಸೆಕೆಂಡ್ ಆಫ್ಟರ್ ಇಟ್ ವಾಸ್ ಥ್ರೋನ್ ಅಂದರೆ ಈ ಬಾಲು 7 ಸೆಕೆಂಡ್ ಆಗ್ತಾ ಇದ್ದಂಗೆ ಎಷ್ಟು ಹೈಟಿಗೆ ಹೋಗುತ್ತೆ ನೋಡಿ. ಇಲ್ಲಿರ್ತಕ್ಕಂಥ ಬಾಲು 7 ಸೆಕೆಂಡ್ ಆಯ್ತು, ಇಲ್ಲಿ ಬಂತು. ಹಂಗಿದ್ಮೇಲೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಹೈಟ್ನ ಕ್ಯಾಲ್ಕುಲೇಟ್ ಮಾಡಿ. ಅವರು ಇನಿಷಿಯಲ್ಲಾಗಿ ಕೊಟ್ಟಿರ್ತಕ್ಕಂಥದ್ದು 90 ಅಂತ ಹೇಳೋರ, ಒರಿಜಿನಲ್ ಆಗಿ ಅದಕ್ಕೆ ಟೈಮ್ ಏನು ಹೇಳಿಲ್ಲ. ಈಗ ಅವ್ರ ಕ್ವಶನ್ನು 7 ನಿಮಿಷ ಆದಮೇಲೆ ಅಥವಾ 7 ಸೆಕೆಂಡ್ ಆದಮೇಲೆ ಒಂದು ಬಾಲು ಎಷ್ಟು ಹೈಟ್ನ ರೀಚ್ ಮಾಡುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು,
ಅಂದರೆ ಸೇಮು ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್, ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್ ಯೂಸ್ ಮಾಡ್ಕೊಳ್ಳಿ. ಎಕ್ಸ್ ಅಂದರೆ ಎಚ್ ಅಂದ್ಕೊಳ್ಳಿ, ಇಲ್ಲಿ ಯು ಆ್ಯಸ್ ಇಟ್ ಈಸ್, ಟಿ ಆ್ಯಸ್ ಇಟ್ ಈಸ್ ಪ್ಲಸ್ ಆಫ್ ಎನ ಮೈನಸ್ ಜಿ ಅಂತ ಕನ್ಸಿಡರ್ ಮಾಡಿ ಇಂಟು ಟಿ ಸ್ಕ್ವಯರ್. ಯಾಕೆಂದರೆ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಅಂತ ಕರಿತೀವಿ. ಈ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ನ ಕನ್ಸಿಡರ್ ಮಾಡೋಣ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಎಚ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್, ಯು ಇನಿಷಿಯಲ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 42 ಇಂಟು ಟೈಮು 7 ಸೆಕೆಂಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆಫ್ ಇಂಟು ಜಿ ಇದ್ರೆ 9.8 ಇಂಟು 7 ಸ್ಕ್ವಯರ್. ಕ್ಯಾಲ್ಕುಲೇಟ್ರಲ್ಲಿ ಆಪ್ರೇಟ್ ಮಾಡಿ 42 ಇಂಟು 7 ಇಸ್ ಈಕ್ವಲ್ ಟು 294 ಮೈನಸ್ 0.5 ಇಂಟು 9.8 ಇಂಟು 7 ಅಂದರೆ 49 ಎಷ್ಟು ಬರುತ್ತೆ 240.1. ಎಚ್ ಇಸ್ ಈಕ್ವಲ್ ಟು 294 ಮೈನಸ್ 240.1 ಈಕ್ವಲ್ ಟು 53.9 ಮೀಟರ್. ನೋಡಿ, ಒಂದು ಬಾಲು ಆಫ್ಟರ್ 7 ಸೆಕೆಂಡ್ ಆದಮೇಲೆ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಇಲ್ಲಿಂದ ಇಲ್ಲಿಗೆ ಅಂದರೆ 53.9 ಮೀಟರ್. ಗೊತ್ತಾಯ್ತು ಸರ್, ಇದು ಪ್ರಾಬ್ಲಮ್ಮು ಇಂಪಾರ್ಟೆಂಟು. ಈ ಥರದ್ದು ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು, ಭಾಳ ಕಾನ್ಸಂಟ್ರೇಟ್ ಮಾಡಬೇಕು ನೀವು, ಕಾನ್ಸಂಟ್ರೇಟ್ ಮಾಡಬೇಕು. ಗೊತ್ತಾಯ್ತು ಸರ್. ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಒಂದು ಪ್ರಾಬ್ಲಮ್ಮು. ಎ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್. ನೋಡಿ, ಸೇಮ್ ಇದೇ ಥರ, ಬಟ್ ಕಾನ್ಸೆಪ್ಟ್ ಚೇಂಜು ಇಂಪಾರ್ಟೆಂಟು. A ball is thrown vertically upward. Ball is thrown vertically upward with an initial velocity of initial velocity of 19.6 meter per second, neglecting air resistance. ಬಿಟ್ಬಿಡಿ, ಅದು ಏರ್ ರೆಸಿಸ್ಟೆನ್ಸ್ ಅಂದರೆ ಏರಲ್ಲಿ ಪಾಸ್ ಆಗ್ತಕ್ಕಂಥ ಫೋರ್ಸ್ನ ನೆಗ್ಲೆಕ್ಟ್ ಮಾಡಿ ಅಂತ. ನೆಗ್ಲೆಕ್ಟಿಂಗ್ air resistance, find the maximum height reached. ನೋಡಿ ಇಲ್ಲಿ, find the maximum height reached. First, maximum height reached. Next, time of ascent. ಬಿ ಕಣನ ಇಲ್ಲಿರ್ತಕ್ಕಂಥದ್ದನ್ನ ಎ ಕಣನ. ಟೈಮ್ ಆಫ್ ಅಸೆಂಟ್ and time of descent. Time of descent bracket ಅಲ್ಲಿ g is equal to 9.8 meter per second square. ನೋಡಿ, ಈ ಪ್ರಾಬ್ಲಮ್ ನೆಕ್ಸ್ಟ್ ಚಾಪ್ಟರ್ಲ್ಲೂ ಬರುತ್ತೆ. ಇಲ್ಲಿ ಫಸ್ಟು ರೈಟ್ ನೀಟ್ ಡಯಾಗ್ರಾಮ್ ಆಫ್ ರೆಸ್ಪೆಕ್ಟಿವ್ ಪ್ರಾಬ್ಲಮ್. ಫಸ್ಟ್ ಗ್ರೌಂಡ್ ಸ್ಟೇಟ್ ಅಂತೀನಿ. ಇಲ್ಲಿ ಗ್ರೌಂಡಲ್ಲಿ ಪಾಸ್ ಆಗ್ತಾ ಇರುತ್ತೆ ಇಲ್ಲಿರ್ತಕ್ಕಂಥದ್ದು. ನೋಡಿ, ಇಲ್ಲೇನು ಪ್ರಾಬ್ಲಮ್ಮು ಕಾನ್ಸೆಪ್ಟ್ ಅಂದರೆ ಇಲ್ಲಿ ಟೈಮ್ ಆಫ್ ಡಿಸೆಂಟ್, ಇದು ಡಿ ಇ
ಟೈಮ್ ಆಫ್ ಡಿಸೆಂಟ್, ಅಸೆಂಡಿಂಗ್ ಟೈಮು ಪ್ಲಸ್ ಡಿಸೆಂಡಿಂಗ್ ಟೈಮ್ ಅಂತ DESCENT ಡಿಸೆಂಟ್ ಅಂತ ಹೇಳ್ತೀನಿ ಏನು ಅಂತ ಆಗಲ್ಲ. ನೋಡಿ ಇಲ್ಲಿ ಥ್ರೋ ಮಾಡವ್ರೆ ಇನಿಷಿಯಲ್ ಡೈರೆಕ್ಷನಲ್ಲಿ ಒಂದಿರ್ತಕ್ಕಂಥ ಒಂದು ಬಾಲು, ಇದು ಗ್ರೌಂಡ್ ಸ್ಟೇಟು, ಗ್ರೌಂಡಲ್ಲಿ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ ಅಂದರು, ವರ್ಟಿಕಲಿ ಅಪ್ವರ್ಡ್ with a velocity 19.6 meter per second neglecting air. Find maximum height. Suppose vertically upward ಮಾಡಿರು, ಇದೆಲ್ಲ ಹೋಯ್ತು, ಮ್ಯಾಕ್ಸಿಮಮ್ ಹೈಟ್ ಇಲ್ಲಿ ಬಂದ್ಬಿಡ್ತು ಅಂತ ಕನ್ಸಿಡರ್ ಮಾಡ್ಬೇಕು ನಾವು. ಇದು ಏನು ಎಚ್ ಮ್ಯಾಕ್ಸ್ ಅಂತ, ಮ್ಯಾಕ್ಸಿಮಮ್ ಹೈಟಲ್ಲಿ ಇಲ್ಲಿರ್ತಕ್ಕಂಥದ್ದು ರೀಚ್ ಆಗಿದೆ. ಎಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದನ್ನ ಮ್ಯಾಕ್ಸಿಮಮ್ ಹೈಟ್ ಎಚ್ ಅಂತ ಕಾಣೋಣ. ಈಗ ಇದಕ್ಕೆ ವೆಲಾಸಿಟಿ ಸ್ಟಾರ್ಟಿಂಗ್ ಇದೆ, ಸ್ಟಾರ್ಟಿಂಗ್ ಎಷ್ಟಿದೆ 19.6 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಅಲ್ಲೇ ಲಾಸ್ಟಿಗೆ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗ್ತಿದ್ದಂಗೆ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಒಂದು ಬಾಲು ಸ್ಟಾಪ್ ಆಗುತ್ತೆ. ಅವಾಗ ಮ್ಯಾಕ್ಸಿಮಮ್ ಹೈಟಲ್ಲಿ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು ಏನು ತಗೊಬೇಕು, 0. ಆಗಲೇ ಕಾನ್ಸೆಪ್ಟ್ ಹೇಳಿದ್ದೀನಿ, ಫಿಸಿಕ್ಸಲ್ಲಿ ಕಾನ್ಸೆಪ್ಟ್ನ ತಿಳ್ಕೊಂಡ್ರೆ ಗೊತ್ತಾಗೋದು. ಅಟ್ ಮ್ಯಾಕ್ಸಿಮಮ್ ಹೈಟ್ ದ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0. ಹಂಗಿದ್ಮೇಲೆ ಇಲ್ಲಿ ಇದು ಯು ಆಯಿತು, ಇದು V0 ಆದರೆ ಇದನ್ನ ಯು ಅಂತ ತಗೊಬೇಕು, ಇನಿಷಿಯಲ್ ವೆಲಾಸಿಟಿ. ಈಗ ನೆಕ್ಸ್ಟ್ ಏರ್ ರೆಸಿಸ್ಟೆನ್ಸ್ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಅಂದರು. ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಅಂದರೆ ಎಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಫಸ್ಟ್ ನೀವು ಯೂಸಿಂಗ್ ದ ಫಾರ್ಮುಲಾ, ಯೂಸಿಂಗ್ ಸೇಮ್ V² is equal to U² plus 2AX ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡಿದ್ರೆ ಏನಾಯಿತು, V² is equal to U² plus 2A. ನೋಡಿ ಹೈಟು ಹಿಂಗೆ ಹೋಗ್ತಾ ಇದೆ, -G ಆಯಿತು. A can be treated as -G, X can be treated as H. X can be treated as ಏನಂತ ಕನ್ಸಿಡರ್ ಮಾಡಬೇಕು, ಅದನ್ನ H ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲೇ V² 0², U² 19.6 ಪ್ಲಸ್ 2 into minus 9.8 into H, 0 is equal to 19.6 plus into minus 2 into 19 point ಅಂದರೆ 9.8 19.6, 2 into 9.8 is equal to 19.6H. ಏನಾಗುತ್ತೆ, ಮೈನಸ್ 19.6 ಈ ಕಡೆ ಬಂದರೆ ಪ್ಲಸ್ ಆಯಿತು, H is equal to 19.6 ಅಲ್ಲಿ ಹೋಲ್ ಸ್ಕ್ವೇರ್, ಸರಿ ಹೋಲ್ ಸ್ಕ್ವೇರ್ ಹಾಕೊಳ್ಳಿ, ಇದು ಏನಾಗುತ್ತೆ ಹೋಲ್ ಸ್ಕ್ವೇರ್ ಮಾಡಿದ್ದು ಇಂಟು 19.6 ಈಸ್ ಈಕ್ವಲ್ ಟು 384.16. H is equal to 384.16 divided by 19.6 is equal to divided by 19.6 is equal to 19.6 ಮೀಟರ್ ಬಂತು. ಮ್ಯಾಕ್ಸಿಮಮ್ ಹೈಟು ಎಷ್ಟು ರೀಚ್ ಆಗುತ್ತೆ, ಇಷ್ಟು ವೆಲಾಸಿಟಿನಲ್ಲಿ ಹೋದರೆ 19.6 ಮೀಟರ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಡೌನ್ಫಾಲ್ ಆಗುತ್ತೆ. ಹಂಗಿದ್ಮೇಲೆ ಇಲ್ಲಿ ಕ್ವಶನ್ ಏನು, ನೆಕ್ಸ್ಟ್ ಕ್ವಶನ್ ಅಂದರೆ ಟೈಮ್ ಆಫ್ ಅಸೆಂಟ್ ಅಂತ. ಅಂದರೆ ಈ ಮ್ಯಾಕ್ಸಿಮಮ್ ಹೈಟಲ್ಲಿ ಬಾಡಿ ಈ ರೀತಿ ಮೇಲಕ್ಕೆ ಹೋಗಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಏನಾಗುತ್ತೆ, ಹಿಂಗೆ ಫಾಲ್ ಆಗುತ್ತೆ. ಹಿಂಗೆ ಫಾಲ್ ಆದಾಗ ಬಾಡಿ ಮೇಲಕ್ಕೆ ಹೋಗಿ ಮ್ಯಾಕ್ಸಿಮಮ್ ಹೈಟ್ ರೀಚ್ ಮಾಡುತ್ತಲ್ಲ, ಅವಾಗ ಕಾಣುತ್ತಲ್ಲ ಟೈಮ್, ಅದು ಟೈಮ್ ಆಫ್ ಅಸೆಂಟು. ಏನದು ಟೈಮ್ ಆಫ್, ಅಲ್ಲಿ ಏನಂತ ಹೇಳ್ತೀವಿ, ಟೈಮ್ ಆಫ್ ಅಸೆಂಟ್ ಅಂತ ಕರಿತೀವಿ. ಬಾಡಿ ಫ್ಲೋ ಆಗುತ್ತಲ್ಲ ಕೆಳಗಡೆ, ಅದನ್ನ ಟೈಮ್ ಆಫ್ ಡಿಸೆಂಟ್ ಅಂತ ಕರಿತೀವಿ, ಟೈಮ್ ಆಫ್ ಡಿಸೆಂಟು. ನೋಡಿ ಇಲ್ಲಿ ಅಸೆಂಡಿಂಗ್ ಟೈಮು T1 ಅಂತ, ಡಿಸೆಂಡಿಂಗ್ ಟೈಮು T2 ಜ್ಞಾಪಕದಲ್ಲಿ ಇಟ್ಕೋಬೇಕು. ಅಸೆಂಡಿಂಗ್ ಟೈಮು ಡಿಸೆಂಡಿಂಗ್ ಟೈಮು ಜ್ಞಾಪಕದಲ್ಲಿ ಇಟ್ಕೊಬೇಕು. ಅಸೆಂಡಿಂಗ್ ಟೈಮು ಡಿಸೆಂಡಿಂಗ್ ಟೈಮ್ ಅಂತ ಹೇಳ್ಬಿಟ್ಟು, ಈಗ ಅಸೆಂಡಿಂಗ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮೇಲಕ್ಕೆ ಹೋದರೆ ಅಸೆಂಡಿಂಗ್ ಟೈಮು, ಕೆಳಗಡೆ ಬಂದರೆ ಡಿಸೆಂಡಿಂಗ್ ಟೈಮು. ಟೈಮ್ ಆಫ್ ಅಸೆಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಯೂಸಿಂಗ್ ನೋಡಿ V is equal to U plus AT ತಗೊಳ್ಳಿ. V ಅಂದರೆ ಇಲ್ಲಿ 0 is equal to U ಅಂದರೆ ಇನಿಷಿಯಲ್ ವೆಲಾಸಿಟಿ 19.6 ಪ್ಲಸ್ A ಅಂದರೆ -9.8, T ಅಂದರೆ T1 ಅಂತ ಕನ್ಸಿಡರ್ ಮಾಡಿ. ಇಲ್ಲೇನಾಯಿತು, 19.6 ಈ ಕಡೆ ಬರಲಿ, ಸಾರಿ ಇಲ್ಲಿರ್ತಕ್ಕಂಥದ್ದು -9.8 ಈ ಕಡೆ ಬರಲಿ,
ಪ್ಲಸ್ ಆಯಿತು 9.8 ಇಂಟು T1 ಈಸ್ ಈಕ್ವಲ್ ಟು 19.6, T1 ಈಸ್ ಈಕ್ವಲ್ ಟು 19.6 ಡಿವೈಡೆಡ್ ಬೈ 9.8. T1 ಎಷ್ಟು ಬರುತ್ತೆ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ T1? 2 ಬರುತ್ತೆ ಸಾಮಾನ್ಯ. 19.6 ಡಿವೈಡೆಡ್ ಬೈ 9.8. 2 ಈಸ್ ಈಕ್ವಲ್ ಟು 2 ಸೆಕೆಂಡ್. ಟೈಮ್ ಆಫ್ ಅಸೆಂಡಿಂಗ್ ಬಂತು. ನೆಕ್ಸ್ಟ್ ಟೈಮ್ ಆಫ್ ಡಿಸೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಯಾವತ್ತು ಟೈಮ್ ಆಫ್ ಅಸೆಂಟು ಟೈಮ್ ಆಫ್ ಡಿಸೆಂಟ್ಗೆ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು, ಡೈರೆಕ್ಟಾಗಿ ಬರಿಬಾರ್ದು. ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಹಿಂಗೆ ಫಾಲ್ ಆಗ್ತಾ ಐತೆ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಕ್ಸ್ ಇದನ್ನೇ ಯೂಸ್ ಮಾಡ್ಬೋದು, ಇಲ್ಲ ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಅನ್ಕೊಳ್ಳೋಣ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? ಮ್ಯಾಕ್ಸಿಮಮ್ ಹೈಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. 19.6 ಇಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯು ನಥಿಂಗ್ ಬಟ್ 19.6 ಸಾರಿ 19.6 ಇಸ್ ಈಕ್ವಲ್ ಟು ಯುನೂ ಅಷ್ಟೇ ಇರುತ್ತೆ. 19.6 ಇಂಟು T2 ಅಂದ್ಕೊಳ್ಳೋಣ. ಅದನ್ನ ಇಲ್ಲಿರ್ತಕ್ಕಂಥದ್ದನ್ನ T2 ಅಂದ್ಕೊಳ್ಳೋಣ. ಪ್ಲಸ್ ಆಫ್ ಇಂಟು ಜಿ ಫಾಲ್ ಆಗ್ತಾ ಇದೆ ಕೆಳಗಡೆ. ನೋಡಿ, ಕೆಳಗಡೆ ಫಾಲ್ ಆಗ್ತಿದ್ರೆ ಪ್ಲಸ್ಸು 9.8 ಇಂಟು T2 ಸ್ಕ್ವೇರ್ ಅಂದ್ಕೊಳ್ಳೋಣ. ಇಲ್ಲಿ 19.6 ಇಸ್ ಈಕ್ವಲ್ ಟು 19.6 T2 ಪ್ಲಸ್ ಕ್ಯಾಲ್ಕುಲೇಟ್ರಲ್ಲಿ ಏನಾಗುತ್ತೆ? 9.8 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 4.9 T ಸ್ಕ್ವೇರ್. ಈಗ ಏನಾಗುತ್ತೆ ಕಾನ್ಸೆಪ್ಟು? ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟಲ್ಲಿ ಸರಿ, ಇಲ್ಲಿ ನೋಡಿ ಒಂಚೂರು ಕಾನ್ಸೆಪ್ಟು, ಯಾಕೆಂದರೆ ಸ್ವಲ್ಪ ಕಾನ್ಸೆಪ್ಟ್ ಇದಾದರೂ ಬರಲ್ಲ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಅಂದರೆ ಬಾಡಿ ಹಿಂಗೆ ಹೋಗಿ ಮತ್ತೆ ಕೆಳಗಡೆ ಬಂದಾಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಇದು. ಹಂಗಿದ್ಮೇಲೆ ಬಾಡಿ ಹಿಂಗೆ ಹೋಗಿ ಕೆಳಗಡೆ ಬರ್ತಾ ಐತೆ ಅಂದರೆ ಕೆಳಗಡೆ ಬರ್ತಾ ಐತೆ ಅಂದಾಗ ಆಲೇ ಫೈನಲ್ ವೆಲಾಸಿಟಿಗೆ ವ್ಯಾಲ್ಯೂ ಗೈನ್ ಆಗ್ತಾ ಇರುತ್ತೆ. 0 ಇದ್ದಿದ್ದು ಗೈನ್ ಆಗ್ತಾ ಇರುತ್ತೆ. ಈ ಕೆಳಗಡೆ ಬಂದು ಸ್ಟಾಪ್ ಆಯಿತು ಅಂತಿದ್ದಾಗೆ ಇನಿಷಿಯಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0. ಗ್ರೌಂಡ್ ಸ್ಟೇಟಿಗೆ ಬಂದಾಗ ಇನಿಷಿಯಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0. ಮ್ಯಾಕ್ಸಿಮಮ್ ಹೈಟಲ್ಲಿ ಫೈನಲ್ ವೆಲಾಸಿಟಿ 0. ಈಗ ಏನಾಗುತ್ತೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ನಥಿಂಗ್ ಬಟ್ ಎಚ್ ನಥಿಂಗ್ ಬಟ್ 19.6 is equal to what is the value of u? Initial velocity is equal to 0 in case of time of descent. Time of ascent ಅಲ್ಲಿ final velocity is equal to 0. Time of descent ಅಲ್ಲಿ initial velocity is equal to 0. ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು ಈ ಕಾನ್ಸೆಪ್ಟು. ಇಂಟು T2 ಪ್ಲಸ್ ಆಫ್ ಇಂಟು 9.8 ಪ್ಲಸ್ ನೋಡಿ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ T2 ಸ್ಕ್ವೇರ್. ಈಗ 19.6 is equal to 0 ಪ್ಲಸ್ ಇಲ್ಲಿ ಇದನ್ನ 4 ಕ್ಯಾಲ್ಕುಲೇಟರ್ ಮಾಡಿದ್ರೆ 9.8 ಡಿವೈಡೆಡ್ ಬೈ 2 is equal to 4.9 T2 ಸ್ಕ್ವೇರ್. ಈಗ ಇಲ್ಲಿರ್ತಕ್ಕಂಥದ್ದನ್ನ ನಾವು 19.6 is equal to 4.9 T2 ಸ್ಕ್ವೇರ್ ಅಂದ್ಕೊಳ್ಳೋಣ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 9.6 ಡಿವೈಡೆಡ್ ಬೈ 4.9 is equal to T2 ಸ್ಕ್ವೇರ್ ಡಿವೈಡ್ ಮಾಡಿ ಡಿವೈಡೆಡ್ ಬೈ 19.6 ಡಿವೈಡೆಡ್ ಬೈ 4.9 is equal to 4 ಬಂತು. 4 is equal to T2 ಸ್ಕ್ವೇರ್. T2 is equal to root of 4 is equal to 2 seconds. ನೋಡಿ ಇಲ್ಲಿ ಟೈಮ್ ಆಫ್ ಅಸೆಂಟ್ is equal to ಟೈಮ್ ಆಫ್ ಡಿಸೆಂಟ್. ಇಷ್ಟು ನ್ಯೂಮೆರಿಕಲ್ ಪ್ರಾಬ್ಲಮ್ಮು. ದಟ್ಸ್ ಆಲ್ ವಿಡಿಯೋನ